ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತು ಫ್ರೆಂಡ್ ಶಾಪ್ ಓಪನಿಂಗ್ ಇದೆ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದ್ರು. ಅಲ್ಲಿಗೆ ಹೊರಡೋಣ ಅಂತ ಹೇಳಿ ನಾನು ರೆಡಿ ಆಗ್ತಾ ಇದ್ದೆ. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವಾ, ಅದು ಒಂಥರ ಖುಷಿ ಕೊಡುತ್ತೆ. ಸರಿ ಸೀರೆ ಹಾಕೊಂಡು ಹೋಗೋಣ, ಪೂಜೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಈ ಸೀರೆಯನ್ನು ತೊಗೊಂಡೆ. ಇದು ಲಾಸ್ಟ್ ಟೈಮ್ ಹಾಕೊಂಡಾಗ ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ, ಹಾಗೆ ಈ ಜ್ಯುವೆಲರಿ ಕೂಡ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರಗತಿಗೆ ಗಿಫ್ಟಾಗಿ ಕೊಟ್ಟಿದ್ದು ಫಸ್ಟ್ ಟೈಮ್ ನಾನೇ ಹಾಕೊಳ್ತಾ ಇದ್ದೀನಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಪ್ರೀತಮ್ನ ಕೂಡ ನನ್ನ ಹಸ್ಬೆಂಡೇ ರೆಡಿ ಮಾಡಿದ್ರು. ನಾನು ರೆಡಿಯಾಗಿ ಪ್ರೀತಮ್ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋದು ಲೇಟ್ ಆಗುತ್ತೆ. ಪ್ರಗತಿನ ಬೆಳಗ್ಗೆನೇ ಸ್ಕೂಲಿಗೆ ಕಳಿಸಿದ್ವಿ. ನಾವು ಬರೋಷ್ಟೊಳಗೆ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಇಲ್ಲಿ ನಾನು ಪ್ರೀತಮ್ಗೆ ಯೂಸ್ ಮಾಡ್ತಾ ಇರೋದು ಲವ್ ಲ್ಯಾಬ್ ಸುಪ್ರೀಂ ಪ್ಯಾಂಟ್ಸ್. ಒಂದು ಬೇಬಿಗೆ ಏನಾದರೂ ನಿಮಗೆ ಒಂದು ಒಳ್ಳೆಯ ಬೆಸ್ಟ್ ಡೈಪರ್ ಬೇಕಂತಂದರೆ ಇದಕ್ಕೆ ನೀವು ಹೋಗ್ಬೋದು. ಯಾಕೆ ಅಂತಂದರೆ ಇದರೊಳಗಡೆ ಸ್ಕಿನ್ ಕೇರ್ಗೆ ಅಂತಲೇ ಒಂದು 100 ಮಿಲಿಯನ್ ಬ್ರೀತಬಲ್ ಪೋರ್ಸ್ ಇರುತ್ತೆ, 360 ಡಿಗ್ರಿ ಸ್ಕಿನ್ ಕೇರ್ ಇರುತ್ತೆ. ಜೊತೆಗೆ ಆಲೋವೆರಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ರ್ಯಾಷಸ್ ಆಗೋದನ್ನು ಕೂಡ ತಡಿಬಹುದು. ಜೊತೆಗೆ 12 ಗಂಟೆವರೆಗೂ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. 5 ಲೇಯರ್ ಸೂಪರ್ ಲೈಟ್ ಕೋರ್ ಇರುತ್ತೆ. ಸೂಪರ್ ಕಾಟನ್ ಥರನೇ ಇರುತ್ತೆ ಬಟ್ಟೆ ಇದು ನೋಡೋದಕ್ಕೆ. ಹಾಗೆ ಇದರೊಳಗೆ ನಮಗೆ ಬ್ಲೂ ಕಲರ್ ಸ್ಟ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡಾದ್ಮೇಲೆ ಡಿಸ್ಪೋಸ್ ಮಾಡೋದಕ್ಕೆ. ಹಾಗೆ ಯೆಲ್ಲೋ ಕಲರ್ ಲೈನ್ ಏನಿದೆ ಅದು ಬಂದ್ಬಿಟ್ಟು ನಮಗೆ ಇಂಡಿಕೇಟರ್ ಥರ. ಮಕ್ಕಳಿಗೆ ಯಾವಾಗ ರಿಮೂವ್ ಮಾಡಬೇಕು ಅದು ಬ್ಲೂ ಕಲರ್ ಆಗಿರುತ್ತೆ, ಅವಾಗ ನಾವು ಆರಾಮಾಗಿ ರಿಮೂವ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಮಕ್ಕಳ ಸ್ಕಿನ್ನನ್ನು ಸೇಫಾಗಿ ಇಟ್ಕೊಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಸೇಮ್ ಲೈಕ್ ಕಾಟನ್ ಬಟ್ಟೆ ಹೇಗಿರುತ್ತೋ ನಾವು ಯೂಸ್ ಮಾಡಿದಾಗ ಹಾಗೆ ಇರುತ್ತೆ. ನಾರ್ಮಲಾಗಿ ಇದನ್ನು ಯೂಸ್ ಮಾಡಿದಾಗ ನಾವು ಡೈಪರ್ ಹಾಕಿದ್ದೀವಿ ಅನ್ನೋ ಫೀಲ್ ಮಗುಗೂ ಆಗೋದಿಲ್ಲ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಲ ಹತ್ರ ಕೂಡ ಎಲಾಸ್ಟಿಕ್ ಇರುತ್ತೆ, ಸೊಂಟದ ಹತ್ರ ಕೂಡ ಅಷ್ಟೇ. ತುಂಬಾ ಫಿಟ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರಿಮೂವ್ ಮಾಡಬೇಕಾದ್ರೆ ಈ ಸ್ಟ್ರಿಪ್ಪನ್ನು ತೆಗೆದುಬಿಟ್ಟು ರೋಲ್ ಮಾಡಿ ನಾವು ರಿಮೂವ್ ಮಾಡಬಹುದು. ಈಸಿಯಾಗಿ ಮೆಸ್ಸಿ ಆಗದಲ್ಲೇ ಇರೋ ಹಾಗೆ ನಾವು ರಿಮೂವ್ ಮಾಡಿ ತೆಗಿಬೋದು. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿ ಹ್ಯಾಪಿಯಾಗಿ ಇರ್ತಾರೆ ಅಂತ ಹೇಳ್ಬೋದು. ನೀವೇನಾದರೂ ನ್ಯೂ ಮಾಮ್ ಆಗಿದ್ರೆ ಈ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದರೊಳಗೆ ಎಷ್ಟು ನೀರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಒಂದು ಟೆಸ್ಟ್ ಕೂಡ ಮಾಡಿದೆ. ಅಂತಂದರೆ ಡೈಪರ್ ಮೇಲೆ ನಾನು ಬ್ಲೂ ವಾಟರನ್ನು ಸ್ಪ್ರೆಡ್ ಮಾಡಿ ನೋಡಿದಾಗ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಟಿಶ್ಯೂ ಪೇಪರ್ ಮೇಲೆ ಯಾವುದೇ ರೀತಿಯಾದಂತಹ ನೀರಿನ ಸ್ಪಾಟ್ ಇರಲಿಲ್ಲ. ಸೊ ಇಷ್ಟು ಇದು ಕಂಫರ್ಟಬಲ್ ಆಗಿ ಇರುತ್ತೆ ಮಕ್ಕಳಿಗೆ ಅಂತ. ಸೊ ನಿಮಗೆ ಬೇಕಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಬೆಟರ್ ಅನ್ಸೋ ಮಾಮ್ಸ್ ಕೂಡ ಕಮೆಂಟ್ ಮಾಡಿ ಹೇಳ್ಬೋದು. ಇಲ್ಲಿಂದ ನಾನು ಹೊರಟೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ. ಯಾವಾಗ ಹೋಗ್ತೀನಿ, ಇಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ನನಗೂ ಕೂಡ ಖುಷಿ ಇತ್ತು. ಯಾಕೆ ಅಂತಂದರೆ ಲೈಫಲ್ಲಿ ತುಂಬ ಲಾಂಗ್ ಟೈಮಲ್ಲಿ ನನ್ನ ಜೊತೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿರೋ ಒಬ್ಬರು ಫ್ರೆಂಡ್ ಅಂತಂದರೆ ಅದು ನಿಖಿತಾ ಅವ್ರಿಗೆ ಮಾತ್ರನೇ. ಸೊ ಹಾಗಾಗಿ ಕರೆದಿದ್ರಲ್ಲ ಅಂತ ಹೇಳಿಬಿಟ್ಟು ವಿಶ್ ಮಾಡಿ ಬರೋಣ. ಆಮೇಲೆ ತುಂಬ ಖುಷಿ ಆಯಿತು. ಫ್ರೆಂಡ್ ಏನೋ ಮಾಡ್ತಾರೆ ಅಂತಂದರೆ ಫ್ರೆಂಡ್ ಖುಷಿ ಪಡೋಷ್ಟು ಬೇರೆ ಯಾರು ಖುಷಿ ಪಡ್ತಾರಲ್ವಾ. ಫ್ರೆಂಡ್ಸ್, ಇವತ್ತು ನಾನು ಈಗ ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ನಿಖಿತಾ ಅವ್ರ ಮನೆ ಅಲ್ಲ, ಶಾಪ್ದು ಓಪನಿಂಗ್ ಇದೆ ಅಂತ ಹೇಳಿ ಕರೆದಿದ್ರು. ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಫಸ್ಟ್ ಟೈಮ್ ನನ್ನ ಮಗಳು ಕೊಡ್ಸಿರೋ ಚೈನ್ ಹಾಕೊಂಡಿದ್ದು. ಏನ್ ಮಗ್ನೆ? ಹೊಸದಾಗಿ ಏನೋ ಶುರು ಮಾಡಿದ್ದಾರೆ ಅಂತ ಅಂದರೆ ಏನಾದರೂ ಒಂದು ಗಿಫ್ಟ್ ಕೊಟ್ಬಿಟ್ಟು ಕಂಗ್ರ್ಯಾಟ್ಸ್ ಹೇಳೋಣ ಅಥವಾ ಆಲ್ ದ ಬೆಸ್ಟ್ ಹೇಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ನನಗಂತೂ ಏನು ಕೊಡಬೇಕಂತಲೇ ಗೊತ್ತಾಗಲಿಲ್ಲ. ಸರಿ ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಇವಾಗಿಂದ ಅವರು ಒಂದು ಒಳ್ಳೆಯ ಕೆಲಸನ ಶುರು ಮಾಡ್ತಾ ಇದ್ದಾರೆ ಅಂತಂದರೆ ಆ ಸಮಯ ಅಥವಾ ಇವಾಗಿಂದ ಅವ್ರಿಗೆ ಒಳ್ಳೆಯ ಸಮಯ ಸ್ಟಾರ್ಟ್ ಆಗಲಿ ಅಥವಾ ಈಗ ಶುರು ಮಾಡಿರೋ ಸಮಯ ಇನ್ನೂ ಚೆನ್ನಾಗಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಗಡಿಯಾರ ತೊಗೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಶಾಪ್ ಹತ್ರ ಒಂದು ಗಡಿಯಾರ ತೊಗೊಳ್ಳೋಣ ಅಂತ ಹೋದ್ವಿ. ಹೇಗೋ ಪ್ರತಿಯೊಂದು ಶಾಪಲ್ಲಿ ಕೂಡ ಗಡಿಯಾರ ಹಾಕಿರ್ತಾರಲ್ವ. ಇಲ್ಲಿಂದ ನನ್ನ ಫ್ರೆಂಡ್ಗೆ ಒಳ್ಳೆಯ ಸಮಯ ಶುರು ಆಗಲಿ ಅಂತಂದರೆ ಈಗಲೂ ಸಮಯ ತುಂಬ ಚೆನ್ನಾಗೇ ಇದೆ ಅಂತಂದರೆ ಅವ್ರು ಅಂದ್ಕೊಂಡಿರೋ ಕೆಲಸ ತುಂಬ ಚೆನ್ನಾಗಾಗಲಿ, ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಒಂದು ಕೆಲಸ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅನ್ನೋ ಒಂದು ಥಾಟಿಂದ ನಾನು ಇದನ್ನು ತೊಗೊಂಡೆ. ಹಾಗೆ ಸುಮಾರು ದಿನದಿಂದ ಪ್ರಗತಿ 6th ಸ್ಟ್ಯಾಂಡರ್ಡಿಂದ ವಾಚ್ ಹಾಕ್ಬೋದು, ನನಗೆ ವಾಚ್ ಕೊಡಿಸ್ತೀರಾ ಅಂತ. ಒಂದು ಆಲ್ರೆಡಿ ಗಿಫ್ಟ್ ಬಂದುಬಿಟ್ಟಿತ್ತಲ್ಲ ನನಗೆ ಪ್ರಗತಿ ಕಡೆಯಿಂದ ವಾಚ್. ಸರಿ ಮಮ್ಮಿ ನನಗೂ ಒಂದು ವಾಚ್ ಬೇಕು ಪ್ಲೀಸ್, ಒಂದು ವಾಚ್ ಕೊಡಿಸಿ, 6th ಸ್ಟ್ಯಾಂಡರ್ಡಿಂದ ಅಲೋ ಇದೆ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ರು. ಸರಿ ಕೊಡ್ಸೋಣ ಅಂತಾನೆ ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ಹೇಳಿದ್ರು ಫಸ್ಟ್ ಟೈಮ್ ಎಕ್ಸಾಮ್ ಆದಮೇಲೆ ನನಗೆ ಕೊಡಿಸಿ, ಫಸ್ಟ್ ಸೆಮ್ ಎಕ್ಸಾಮ್ ರಿಸಲ್ಟ್ ನೋಡಿಬಿಟ್ಟು ಅಂತ. ಸರಿ ಹೆಂಗೋ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಸುಮಾರಾಗಿ ಅಂತಂದರೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಸೂಟ್ ಆಗೋ ಥರ ಒಂದು ವಾಚ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಚೈನ್ ವಾಚ್ ಎಲ್ಲ ಬೇಡ, ಇವಾಗಲೇ ಬೆಲ್ಟ್ ವಾಚ್ ಇರಲಿ, ಅಕಸ್ಮಾತ್ ಏನಾದರೂ ಆದ್ರೂ ನಾವು ಬೆಲ್ಟನ್ನು ಚೇಂಜ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಟೈಟನಲ್ಲೇ ತೊಗೊಂಡೆ. ಮಕ್ಕಳು ಅಂತಂದರೆ ಸ್ವಲ್ಪ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೈಟನಲ್ಲಿ ಏನಂತಂದರೆ 2 ವರ್ಷ ವಾರಂಟಿ ಕೊಡ್ತಾರೆ.
ಕೊಡ್ತಾರೆ. ಹಂಗೇನಾದರೂ ಆದರೆ ನಾವು ಮತ್ತೆ ಮತ್ತೆ ರಿಪೇರ್ ಮಾಡಿಸೋದಕ್ಕಾಗಲಿ ಮತ್ತು ಎಂತಕ್ಕಾದರೂ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಟೈಟನ್ ವಾಚನ್ನೇ ನೋಡಿದೆ. ಸುಮಾರಾಗಿ 2 ನಂಗೆ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್ ಬೆಲ್ಟಲ್ಲಿ. ಒಂದು ಬಂತು ಏನು ಇದು ದೊಡ್ಡದಾಗಿತ್ತು ಸ್ಕ್ರೀನ್. ಸೊ ಅಷ್ಟು ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಮೀಡಿಯಮ್ ತೊಗೊಂಡೆ. ಇದರೊಳಗೆ ಟೈಮು ಪ್ಲಸ್ ಡೇಟ್ ಎರಡೂ ಕೂಡ ತೋರಿಸುತ್ತೆ ಅಂತ. ಸರಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎರಡೂ ಕೂಡ ಒಂದೇ ಪ್ರೈಸು. ಇದು ಸ್ವಲ್ಪ ಸಣ್ಣ ಕಾಣಿಸ್ತಾ ಇತ್ತು, ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸರಿ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿ ತೊಗೊಂಡು ಸರ್ಪ್ರೈಸಾಗಿ ಪ್ರಗತಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಹೊರಟೆ. ಇದು ಒಂಥರ ಇಬ್ರಿಗೂ ಸರ್ಪ್ರೈಸ್. ನನಗೂ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀನಿ, ಪ್ರಗತಿಗೊಂದು ಸರ್ಪ್ರೈಸ್. ಗಿಫ್ಟ್ ತೊಗೊಳಕ್ಕೆ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಆಲ್ರೆಡಿ ಟೈಮ್ ಆಗೋಯ್ತು. ಏನು ಅನ್ಕೊತಾರೋ ಗೊತ್ತಿಲ್ಲ. 12 ಗಂಟೆಗೆ ಬರೋದಕ್ಕೆ ಹೇಳಿದ್ದು. 1 ಗಂಟೆ 1 ಆಯಿತಾ? ಹಾಂ, 1 ಗಂಟೆ ಆಗೋಗಿದೆ. ಪ್ರಗತಿಗೆ ವಾಚ್ ತೊಗೊಂಡೆ. ಸುಮಾರು ದಿನದಿಂದ ವಾಚ್ ಮಮ್ಮಿ ಈಗ 6th ಸ್ಟ್ಯಾಂಡರ್ಡಿಂದ ಅಲ್ಲೋ ಇದೆ ವಾಚ್ ಬೇಕು ಅಂತ. ನಾನು ಕೊಡ್ಸೋಣ ಅಂತ ಅಂದ್ಕೊಂಡೆ. ಅಲ್ಲಿ ನನಗೆ ಸ್ವಲ್ಪ ಭಯ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೊತ್ತಲ್ಲ, ಏನಾದರೂ ಹಾಕೊಂಡು ಹೋಗ್ಬೇಕಂದ್ರೆ ಫುಲ್ ಭಯ ಇತ್ತು. ಇಷ್ಟು ದೊಡ್ಡ ತೊಗೊಬೋದಾ, ಇಷ್ಟು ದೊಡ್ಡ ಸೈಜ್ ಹಾಕೊಂಡು ಹೋಗ್ಬೋದಾ, ಟೀಚರ್ ಏನಾದರೂ ಬೈದ್ಬಿಟ್ರೆ, ಇದು ಬೇಡ ಅಂದ್ಬಿಟ್ರೆ, ಆ ಥರ ಯೋಚನೆ. ಅದಕ್ಕೆ ಸಣ್ಣದು ತೊಗೊಂಡೆ. ಅಂದರೆ ಎರಡೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೈಜ್ ದಪ್ಪ ಆಯಿತು. ಅದು ಡೇಟ್ ತೋರಿಸ್ತಾ ಇರಲಿಲ್ಲ. ಇದು ಸಣ್ಣಗಿದ್ರು ಇದ್ರೊಳಗೆ ಡೇಟ್ ತೋರಿಸ್ತಾ ಇದ್ರು. ಮಕ್ಳಿಗೆ ಡೇಟ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ತೊಗೊಂಡೆ. ಕೈ ಚಿಕ್ಕದಾಗಿ ನಾವು 10th ತನಕ ಅದೇ ಮತ್ತೆ ಕೊಡ್ಸಕ್ಕೆ ಹೋಗಲ್ಲ. ಸರ್ಪ್ರೈಸ್ ಪ್ರಗತಿಗೆ ತೋರಿಸ್ಬೇಕು ಮನೆಗೆ ಕರ್ಕೊಂಡೋಗಿ. ಎಲ್ಲಾದರೂ ಹೊರಗಡೆ ಹೊರಡ್ತೀವಿ ಅಂತ ಅಂದಾಗ ಒಂದು ಬಾಕ್ಸಲ್ಲಿ ಫ್ರೂಟ್ಸ್ ತೊಗೊಂಡೋಗೋದನ್ನು ಮರೆಯೋದೇ ಇಲ್ಲ. ಪ್ರೀತಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗಲ್ಲ ಅಲ್ವಾ. ಮಕ್ಕಳು ಹೊರಗಡೆ ಹೋದಾಗ ಬೇರೆ ಏನಾನೋ ಆಸೆ ಪಟ್ಟು ತಿನ್ನೋದಕ್ಕಿಂತ ಫ್ರೂಟ್ಸ್ ಕೊಟ್ಬಿಟ್ರೆ ಅವ್ರಿಗೆ ಹೊಟ್ಟೆನೂ ತುಂಬುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ, ಸೇಫಾಗಿರ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಎಲ್ಲೇ ಹೋದ್ರೂ ನಾನು ಒಂದು ಬಾಕ್ಸಲ್ಲಿ ಫ್ರೂಟ್ಸು ಮತ್ತು ಒಂದು ಬಾಟಲ್ ವಾಟರನ್ನು ತೊಗೊಂಡು ಹೋಗ್ತೀನಿ. ರೀಚ್ ಆದ್ವಿ. ಅಷ್ಟೊತ್ತಿಗಾಗಲೇ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಅಂದರೆ ಅವರು ಕೂಡ ಸ್ವಲ್ಪ ಲೇಟಾಗೆ ಶುರು ಮಾಡಿದರು. ನಾನು ಫುಲ್ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡೆ ಹೋದೆ. ಬಟ್ ಅದು ಲೇಟ್ ಆಯಿತು. ನಾವು ಹಸ್ಬೆಂಡ್ ಹೊರಡೋ ಟೈಮ್ ಕರೆಕ್ಟಾಗಿ ಇದು ಕುಂಬಳಕಾಯಿ ಹೊಡಿಯೋದಕ್ಕೆ ಬೇಕಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ನನ್ನ ಹಸ್ಬೆಂಡೇ ಇದ್ರಲ್ಲ ಅಂತ ಹೇಳಿ ಅವ್ರ ಕೈಲೇ ಮಾಡಿಸ್ತಾ ಇದ್ರು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅಷ್ಟೆಲ್ಲ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಆಲ್ಮೋಸ್ಟ್ ಅಂದರೆ ಅರ್ಧ ಪೂಜೆ ಮುಗ್ದಿತ್ತು. 12 ಗಂಟೆಗೆ ನನಗೆ ಹೇಳಿದ್ದು. ನಾನು 1:15 ಹೋದ್ರು ಅರ್ಧ ಪೂಜೆ ಅಷ್ಟೇ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಪೂಜೆಗೆ ಜಾಯಿನ್ ಆದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಿಖಿತಾ ಅವರು. ತುಂಬ ಒಂಥರ ಅದೊಂದು ಇರುತ್ತಲ್ಲ, ಟೆನ್ಷನ್, ಒಂದು ಎನರ್ಜಿ, ಒಂದು ಏನೋ ಒಂದು ಖುಷಿ, ಎಲ್ಲ ಮಿಕ್ಸ್ ಫೀಲಿಂಗ್ಸ್ ಇರುತ್ತೆ ಅವ್ರ ಹತ್ರನೂ ಕೂಡ. ಯಾಕೆ ಅಂತಂದರೆ ಒಂದು ಶಾಪ್ ಓಪನ್ ಮಾಡಿದಾಗ ಹೇಗಿರುತ್ತೆ ಆ ಫೀಲಿಂಗ್, ಆ ಜವಾಬ್ದಾರಿ ಎಲ್ಲ, ನೆಕ್ಸ್ಟ್ ಮುಂದೆ ಏನು ಅನ್ನೋ ಟೆನ್ಷನ್ನು, ಅಥವಾ ಇವಾಗ ಆಲ್ರೆಡಿ ಏನೋ ಒಂದು ಕೆಲಸ ಕೈ ಹಾಕಿದ್ದೀವಿ ಅನ್ನೋ ಒಂದು ಖುಷಿ, ಇದೆಲ್ಲ ಏನಿರುತ್ತಲ್ಲ ಅದನ್ನು ನಾವು ಫೀಲ್ ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಕೂಡ ಒಂದು ಬಿಸ್ನೆಸ್ ಮಾಡಿ ಬಂದವರು. ಸೊ ಹಾಗಾಗಿ ಅದರ ಫೀಲ್ ಏನು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ಎಕ್ಸೈಟ್ಮೆಂಟ್ ಇರ್ಬೋದು, ಖುಷಿ ಇರ್ಬೋದು. ಜಾಸ್ತಿ ಏನಂತಂದರೆ ಇವಾಗ ಟೆನ್ಷನ್ಗಿಂತ ಖುಷಿ ಜಾಸ್ತಿ ಇರುತ್ತೆ. ಹೋಗ್ತಾ ಹೋಗ್ತಾ ಅದು ಟೆನ್ಷನ್ ಕನ್ವರ್ಟ್ ಆಗುತ್ತೆ. ಬಟ್ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಮೇಲೆ ಹೋಗುತ್ತೆ. ಯಾವುದಕ್ಕೆ ಆಗಲಿ, ಏನೇ ಬಿಸ್ನೆಸ್ ಅಂತ ಮಾಡಲಿ, ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಒಂದು ಹೆಣ್ಮಗು ಏನಾದರೂ ಮಾಡ್ತೀನಿ ಅಂತಂದರೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು, ಜೊತೆಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಇರಬೇಕು. ಸೊ ಅದರಿಂದ ಅವ್ರು ಏನು ಬೇಕಾದರೂ ಸಾಧಿಸ್ತಾರೆ ಅಂತ ಹೇಳೋದಕ್ಕೆ ಇವರೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಇವರ ಧೈರ್ಯ ಮುಂದೆ ಹೋಗಲಿ, ತುಂಬ ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹೊರಗಡೆ ಇದೆ. ಅಲ್ಲಾಡ್ಸ್ಬಿಡಿ ಕಳ್ಸೋಣ. ಸುಮ್ಮನೆ ಹಾಕಿ, ದೂರದಿಂದ ಹಾಕಿ. ಒಬ್ಬೊಬ್ರು ಒಂದೊಂದು ಕೈ ಇಟ್ಕೊಳ್ಳಿ. ಅವ್ರ ಕೈ ಇಟ್ಕೊಳ್ಳಿ. ಲಕ್ಷ್ಮೀ ವರಮ ಹೇಳಿ.
नमो नमो गणेशाय ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಅಂತನಾ ಮಾತಾಡಲ್ಲ ಜಾಸ್ತಿ, ಹಾಯ್ ಮಾಡ್ತಾನೆ ಅಷ್ಟೇ. ವೆಲ್ಕಮ್ ಟು ಮೈ ಮಮ್ಮ ಚಾನಲ್. ನನಗೆ ಮಾಡ ಈ ಒಂದು ಬ್ಲಾಗ್ ಸಾಕು ಪ್ರೀತು, ಅದು ಹೇಳ್ತಾನೆ ಸಾಕು. ನಾನು ಆಗ್ಬೇಕು ಆಯ್ತಾ. ದೊಡ್ಡ ಚಾಕ್ಲೇಟ್ ಕೊಡ್ತೀನಿ ಅಕ್ಕ ಅಂದ್ರೆ ಇಲ್ಲ, ಚಾಕ್ಲೇಟ್ ತಿನ್ನಲ್ಲ ನೀನು? ಕೊಟ್ರೆ ತಿಂತೀನಿ. ಐಸ್ ಕ್ರೀಮ್ ತಿನ್ನಲ್ಲ? ಐಸ್ ಕ್ರೀಮ್ ಇಲ್ಲ ಗಿರ್ನೆ ಮುಚ್ಚಿಸ್ಕೊಂಡಿಲ್ಲ. ಹಿಂಗಾದ್ರೆ ಹಿಂಗೆ ಮುಂದೆ ಫುಲ್ ಆಪೋಸಿಟ್. ಏನಾಯ್ತು? ಎರಡಿದೆ ಅಂದ್ರೆ ಡಿಫ್ರೆಂಟ್ ಬಂದ್ಬಿಟ್ಟಿದೆ ಕಿವಿ ಹತ್ರ ಆಲ್ಮೋಸ್ಟ್ ಖುಷಿ. ಯಾಕೆ ಹೇಳೋದು? ನೋಡಿದ ತಕ್ಷಣ ಡಿಸೈಡ್ ಮಾಡಿದ್ದೀವಿ. ಏನು ಸಕ್ಕತ್ತಾಗಿ ಅನಿಸ್ತೀವಿ ಗೊತ್ತಾ? ಒಂದು ಹಿಂಗೆ ಅನ್ಕೊಂಡು ಹಿಂಗೆ ಅವರಮ್ಮ ಇದು ನಿಮಗೆ ಜಾಸ್ತಿ ಆಗುತ್ತೆ. ಲೈಟ್ ಇದೆಯಲ್ಲ ಜಾಸ್ತಿ ಆಗುತ್ತೆ. ಹೌದು, ಫೋಕಸ್ ಲೈಟ್ ಹಾಕ್ಬೇಕು. ಹೌದಾ? ಬಂದಿದ್ದೆ ಒಂದು ದೊಡ್ಡ ಗಿಫ್ಟ್. ಆಕ್ಚುಲಿ ಯಾವಾಗಿಂದ ಬರ್ಬೇಕು ಅನ್ಕೊಂಡಿದ್ದು, ಇವತ್ತು ಬಂದಿದ್ದಾಳೆ. ಅದಕ್ಕೋಸ್ಕರನೇ ಒಳ್ಳೆ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಪವಿತ್ರನ ಜೊತೆ ಮಾತಾಡೋಕ್ಕೆ ಜಾಸ್ತಿ ಟೈಮೇ ಸಿಗ್ತಾ ಇಲ್ಲ. ಕರೆಂಟ್ ಏನ್ ಅನ್ಸುತ್ತೆ ಅದು ತಗೊಳ್ಳಿ. ಓನ್ಲಿ ಕ್ಯಾಶ್. ವೈಟ್ ಕಲರ್ ಇದೆ. ಇಲ್ಲ ಬಟ್ ವೈಟ್ ಚೆನ್ನಾಗಿ ಕಾಣುತ್ತೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಫಾರ್ ಕಾಮಿಂಗ್ ಪವಿತ್ರ. ಫ್ರೆಂಡ್ ಏನೋ
ವಾವ್ 4 ಬೆಲೂನ್ಸ್ ಇದಾವೆ. ನಂದು ತಗೊಬನ್ನಿ. ನೀನು ಕುತ್ಕೊಂಡಿದ್ಯಾ? ಒಂದು ಸ್ವಲ್ಪ ಕುತ್ಕೊಂಡೆ. ಯಾಕೆ? ಚೇರ್ ವಾವ್ ಚೇರ್. ಸಕಲಾಗಿದೆನಾ? ನೋ ಒಳಗೆ ಹೋಗ್ಬಾರ್ದು. ಇವನು ಹಂಗೆ ತುಂಬ ಕುಣಿತಾನೆ. 2 ನಿಮಿಷ ಸುಮ್ಮನೆ ಇರಲ್ಲ. ಊಟ ತಿನ್ನಲ್ಲ. ಬಾಯ್ ರಾಗ ಹೇಳಿ. ಇಲ್ಲ ಇಲ್ಲ ತಳ್ದೆ ಅಂತ ಹೇಳಿ. ಹಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟು ಜೊತೆ ಮಾತಾಡೋದಂತ ಪ್ರೀತಿನಿಲ್ಲ ಬಿಟ್ಟು ಹೋಗ್ಬಾ. ನೋ ಇಲ್ಲ ಎರಡು ಹೇಳ್ತಾರೆ. ಸರಿ ಫುಲ್ ಇಂಗ್ಲೀಷ್. ನೋ ಗೋ ಕಮ್ ಮೀ. ನಾನು ಸಾರಿ ಒಂದು ಹೇಳ್ತೇನೆ ಇವಾಗ. ಓಕೆ ಸಾರಿ. ಹಾಗೆ ಅವತ್ತು ಅಲ್ಲೇ ಸ್ವಲ್ಪ ನನಗೆ ನಂದು ಬ್ಯಾಂಕ್ ಇರೋದು ಅಮ್ಮ ಮನೆ ಹತ್ರನೇ ಅವಾಗ ಮಾಡಿಸಿರೋದು. ನಾನು ಚೇಂಜ್ ಮಾಡಿಸ್ಕೊಂಡೇ ಇರಲಿಲ್ಲ. ಸರಿ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಸುಮಾರು ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ. ಅಲ್ಲಿಂದ ತುಂಬ ದೂರ ಏನಾಗೋದಿಲ್ಲ, ಸ್ವಲ್ಪ ಹತ್ರನೇ. ಸರಿ ಬ್ಯಾಂಕ್ ಕ್ಲೋಸ್ ಆಗುತ್ತೆ 4 ಗಂಟೆ ಅಷ್ಟೊತ್ತಿಗೆ. ನಮಗೆ ಒಂದು 3 o'clockಗೆಲ್ಲ ನಾವು ಬಂದ್ಬಿಟ್ವಿ. ಸರಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಹೋಗಿ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮ ಮನೆಗೆ ಇನ್ನೊಂದು 10 ನಿಮಿಷದಷ್ಟೇ, 5 ನಿಮಿಷ. ಸರಿ ಅಮ್ಮ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಇನ್ನು ಅಮ್ಮ ವಿಡಿಯೋದಲ್ಲಿ ನೋಡ್ತಾರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಂದು ಮನೆಗೆ ಬಂದಿಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಪ್ರಗತಿನ ನಮ್ಮ ನೈಬರ್ಗೆ ಹೇಳ್ಬಿಟ್ಟು ಕೀ ಕೊಟ್ಟು ಹೋಗಿದ್ವಿ, ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ. ಸೊ ಪ್ರಗತಿ ಸೇಫ್, ಯಾಕೆಂತಂದ್ರೆ ನಾವು ಕಾಲ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಪ್ರಗತಿಗೆ ಅಭ್ಯಾಸ ಇದೆ ಇರೋದಕ್ಕೆ ಆ ಥರ ಏನೂ ತೊಂದರೆ ಇಲ್ಲ. ಅಲ್ಲಿಂದ ನಾನು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸೀದಾ ಅಮ್ಮ ಮನೆಗೆ ಹೊರಟೆ. ಏನಪ್ಪ ಮಾಡ್ತಾ ಇದ್ಯಾ ದೊರೆ? ಬಟ್ಟೆ ಎಲ್ಲ ನೆನ್ಸ್ಕೊಂತ ಇದ್ಯಾ? ತಪ್ಪು ತಾನೆ ನೋಡಮ್ಮ. ಹೋಗು ಅಲ್ಲಿ ಹಂಗ ಅಣ್ಣ ಮಾಮ ನೋಡೆಲ್ಲ ಹೋಯ್ತದೆ. ಚಾಕಿ ಹುಡುಗ ಚಾಕಿ ಕೊಡ್ತೈತ್ ಮಾಮ. ನೆಂದೋಗದೆ ಅಂತ ಡ್ರಾಮಾ ಮಾಡ್ತಾವನ. ಅಲ್ಲಿ ಎಲ್ಲಾರನು ಹಿಂಗ್ ತಳ್ತಾನ, ರೌಡಿ ಆಡ್ದಂಗೆ ಆಡ್ತಾವನ್ ಕಣಮ್ಮ. ಹೇಯ್ ಏನದು ಶರ್ಟ್ ಎಲ್ಲ ನೆನ್ಸ್ಕೊಂಡ? ಅದನ್ನ ನೆನ್ಸ್ತಾನೆ ಹೋಗ್ಬೇಕಾರೆ ಕಣು. ಏನು ಏನದು? ಟಿವಿ ನೋಡ್ಬೇಕಾ ನೀನು? ಬೇಡ. ಹೆಂಗೆ ಅಂತಂದ್ರೆ ಈಗ ಮನೆಗೆ ಏನಾದ್ರು ಗೆಸ್ಟ್ ಬಂದ ತಕ್ಷಣ ಸಂಜೆ ಬಂದ್ರೆ ಬಜ್ಜಿ ಬೋಂಡಾ ಕಾಫಿ ಟೀ ಆ ತರ ಮಾಡ್ಕೊಟ್ಟು ಅಭ್ಯಾಸ ಅಲ್ವಾ. ಹಂಗಾಗಿ ಕಡಲೆ ಬೇಳೆ ತಗೊಂಡ್ ಬಂದ್ಬಿಡ್ತಾರೆ. ಕೆಜಿ ಕಡಲೆ ಬೇಳೆ ತಗೊಂಡ್ ಬಂದು ಅದನ್ನ ಮಿಲ್ಕ್ ಹಾಕಿ ಮನೇಲೆ ಪೌಡರ್ ಮಾಡಿ ಇಟ್ಕೊಳ್ತಾರೆ. ಸೊ ಇದು ಒಂದು ಬೆಸ್ಟ್ ಸೀಕ್ರೆಟ್. ಸುಮಾರು ಜನ ಕೇಳ್ತಿದ್ರಿ ಬಜ್ಜಿ ಬೋಂಡಾ ರೆಸಿಪಿ ಹಾಕಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಅವತ್ತನೇ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ, ಅಮ್ಮ ನೀನು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ, ಚಿತ್ರಾನ್ನ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ಅಂದ್ರೆ ಉಪ್ಪು ಹುಳಿ ಖಾರನ ನೀವು ನಿಜವಾಗ್ಲೂ ಯಾರಾದ್ರೂ ತಿಂದ್ರೆ ಖಂಡಿತ ಅದಕ್ಕೆ ಅಡಿಕ್ಟ್ ಆಗ್ತೀರಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಚಿತ್ರಾನ್ನ. ಇವತ್ತಿಂದ ಅಲ್ಲ, ಸುಮಾರು ನಮ್ಮ ಅಮ್ಮನ ದೊಡ್ಡಣ್ಣ ಅವರ ಅಪ್ಪ ಅವರೆಲ್ಲರೂ ತುಂಬಾ ಇಷ್ಟಪಡ್ತಿದ್ರು ನಮ್ಮ ಅಮ್ಮ ಮಾಡೋ ಚಿತ್ರಾನ್ನ. ನಿಂಬೆಹಣ್ಣು ಚಿತ್ರಾನ್ನ ಇರ್ಬೋದು, ಹುಣಸೆ ಹಣ್ಣಿನ ಚಿತ್ರಾನ್ನ. ನಾ ಅದೇ ಹೇಳ್ತಾ ಇದ್ದೆ, ಅಮ್ಮ ನೀನು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬಿಟ್ಟಿದ್ರೆ, ಬೇಡ ಟಿಫನ್ ಸೆಂಟರ್ ಅಂತ ಮಾಡಿ ಚಿತ್ರಾನ್ನ ಬಜ್ಜಿ ಬೋಂಡಾ ಸೇಲ್ ಮಾಡ್ಬಿಟ್ಟಿದ್ರು ನೀನು ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ಅಷ್ಟು ರುಚಿಯಾಗಿ ಅಡುಗೆ ಮಾಡ್ತೀಯಮ್ಮ ನೀನು ಅಂತ ಹೇಳ್ಬಿಟ್ಟು. ಸೊ ಇದನ್ನ ಯೂಸ್ ಮಾಡ್ಕೋಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಈ ತರ ಎಲ್ಲ ಕಷ್ಟಪಡೋದ್ಕಿಂತ ಈ ತರ ಒಳ್ಳೊಳ್ಳೆ ರೆಸಿಪಿ ಮಾಡ್ಬಿಟ್ಟು ಮಾಡ್ಬೋದಾಗಿತ್ತು. ನಮ್ಮಮ್ಮ ಏನೋ ಕೊಟ್ಕೊಳ್ತಾಳೆ ಅಂತ ಬಜ್ಜಿ ಮೆಣಸಿಕಾಯಿ ಗ್ಯಾಪಿಸ್ಕೊಂಡು ಹುಡುಕಿ ಎತ್ಕೊಂಡ್ಬಂದಿದ್ದೀನಿ. ಇನ್ನೂ ಅವೇ ಬೇಕಂತ ಹಾಕ್ಕೊಡ್ತೀನಿ. ಒಂದಿಷ್ಟು ಹಾಲು ಕರ್ಕೊಂಡ್ಬರ್ತೀನಿ. ಹಾಲೇನು ಹಾಕಕ್ಕೆ ಹೋಗೋದು, ಫೋನ್ ಮಾಡ್ತೀನಿ. ಏನ್ ಬೇಡ ಬಿಡಮ್ಮ, ಹೋದ್ಸರಿ ಎಲ್ಲ ಇನ್ನು 3 ದಿನ ಆಗಿಲ್ಲ ಬಂದು. ಇನ್ನು 3 ದಿನ ತನಕ ಆಯ್ತದೆ. ನೀನು ನಾನು ಕೊಡ್ತೀನಿ ಅಂದ್ರೆ ನಾಳೆ ಬಂದು ತಗೊಳ್ಬೇಕಾಯ್ತದ? ಬಂದಾಗ ತಗೊಂಡೋಗ್ತದೆ. ನಾಳೆ ಹಾಕೊಳ್ಳೋದು ಆ ಎಮ್ಮೆ. ನಾನು ಏನ್ ಬೇಕೋ ಬೈಲಿ, ಏನ್ ಬೇಕೋ? ಬಜ್ಜಿ ತಿಂತೀಯಾ? ಮೂಳೆ ಮಾಡಿಲ್ಲ ನಾವ್ ಇವತ್ತು. ಬಾರ ಇಲ್ಲಿ ಬೈರಾ ಬಜ್ಜಿ ತಿಂತ್ಯಾ? ಬೇಕನ್ಕಣಮ್ಮ. ಅಯ್ಯೋ ತಟ್ಟಾರ್ ತೂರ್ ಆಡ್ತಾವನೆ.
ಹಾರಿ ಎತ್ಕೊಡ್ಬೇಕಾಯ್ತು. ತಗೊಂಡೋಗು, ಅಲ್ಲಿ ತಗೊಂಡೋಗು. ಸುಡ್ತಾಯ್ತಾ? ಪ್ರಗತಿನ ಮನೆಯಲ್ಲಿ ಬಿಟ್ಟು ಬಂದಿದ್ವಲ್ಲ, ಹಂಗಾಗಿ ಅಮ್ಮ ಪ್ರಗತಿ ಬರ್ತಾರೆ, ನಾನು ಆಲ್ರೆಡಿ ಮಧ್ಯಾಹ್ನನೇ ಹೇಳಿದ್ದೆ ಅಂತ ಹೇಳಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ರು, ಕಡಲೆ ಬೀಜ ತೊಗೊಂಡು ಬಂದಿದ್ರು ಬೇಯಿಸ್ಕೊಡು ಅಂತ ಹೇಳಿ. ಅಮ್ಮ ಏನಾದರೂ ಮಾಡಿ ಕೊಡ್ತಾರೆ ಅಂತ ಗೊತ್ತಲ್ಲ ಅಂತ ಚಿತ್ರಾನ್ನ ಗೊಜ್ಜೆಲ್ಲ ಹಾಕಿ ಕೊಟ್ಟರು. ಪ್ರಗತಿ ಕಾಯ್ತಾ ಇರ್ತಾರೆ, ಪ್ರಗತಿಗೆ ತೊಗೊಂಡು ಹೋಗಿದ್ದನ್ನೆಲ್ಲ ಕೊಟ್ಬಿಡು ಅಂತ ಹೇಳಿ ಹಾಲು ಮತ್ತು ಚಿತ್ರಾನ್ನದ ಗೊಜ್ಜು ಮತ್ತು ಸ್ವಲ್ಪ ಬಜ್ಜಿ ಎಲ್ಲನೂ ಕೊಟ್ಟು ಕಳಿಸಿದ್ರು. ಸೊ ಇವತ್ತಿನ ದಿನ ಹೀಗಿತ್ತು. ಇಲ್ಲಿಂದ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಪ್ರಗತಿಗೆ ಸರ್ಪ್ರೈಸ್ ಆಗಿ ವಾಚ್ ಕೊಡಬೇಕು ಅಂತ. ಪ್ರಗತಿಗೆ ಗೊತ್ತಿಲ್ಲ, ಹೇಳಿದೆ ನೆನೆ ಈ ಥರ ನಿಖಿತ್ ಅವ್ರ ಮನೆ ಇದಕ್ಕೆ ಹೋಗ್ತಾ ಇದ್ದೀನಿ ಶಾಪ್ ಓಪನಿಂಗಿಗೆ ಅಂತ ಹೇಳಿ, ಕೀ ಇಲ್ಲಿಟ್ಟಿರ್ತೀನಿ ನೋಡ್ಕೊ ಅಂತ ಹೇಳಿ, ಸೇಫ್ ಆಗಿರೋ ಅಂತ. ಸೊ ಹಾಗಾಗಿ ಪ್ರಗತಿಗೆ ಗೊತ್ತು ನಾವು ಹೊರಗಡೆ ಹೋಗ್ತೀವಿ ಅಂತ, ಬಟ್ ಸರ್ಪ್ರೈಸ್ ಆಗಿ ಏನೋ ತರ್ತೀವಿ ಅಂತ ಪ್ರಗತಿಗೆ ಗೊತ್ತಿರಲಿಲ್ಲ. ಇವಾಗ ಆ ಸರ್ಪ್ರೈಸ್ ಗಿಫ್ಟನ್ನು ಪ್ರಗತಿ ಕೊಡ್ತೀನಿ. ಇದೇ ಗಿಫ್ಟ್ ಕೇಳ್ತಿದ್ದಲ್ಲ. ವಾಚು ಓಪನ್ ಮಾಡು. ಸ್ಕೂಲಲ್ಲೆಲ್ಲ ಚೈನ್ ವಾಚ್ ಎಲ್ಲ ಹಾಕಂಗಿಲ್ಲ ಅಂತ ಬೆಲ್ಟ್ ವಾಚ್ ತಗೊಂಡು ಬಂದಿದ್ದು. ಚೈನ್ ವಾಚ್ ಹಾಕ್ಬೋದಾ? ಡಿಜಿಟಲ್ ವಾಚ್ ಹಾಕ್ಬಾರ್ದು ಅಷ್ಟೇ. ನಮ್ಮ ಸ್ಕೂಲಲ್ಲೆಲ್ಲ ಆಮೇಲೆ ಪರ್ಮಿಷನ್ ಕೊಡ್ತಾರೋ ಕೊಡಲ್ವೋ ಅಂತ. ಯಾವ ಕೈ ಕೈಗೆನಾ? ಟೈಮ್ ನೋಡೋಕೆ ಬರುತ್ತಾ? ಟೈಟನ್. ಹೌದಾ? ಬಾಳಿಕೆ ಬರಲ್ವಲ್ಲ ನಿನ್ನ ಹತ್ರ ಅಂತ ಟೈಟನ್. ಹಾಗೆ ರಚನೆ ಈ ಕೈಗಲ್ವಾ? ಲೆಫ್ಟ್ ಹ್ಯಾಂಡ್ ಕೊಡು. ಪ್ರೈಸು ಇದು 2000 ರುಪೀಸು. ಅದು 2000, ಬಟ್ ಇದು ದೊಡ್ಡದಾಗಿತ್ತು, ಆದರೆ ಅದರೊಳಗೆ ಡೇಟ್ ಇರಲಿಲ್ಲ. ಇದರೊಳಗೆ ಡೇಟ್ ಕೂಡ ತೋರಿಸುತ್ತೆ ನೋಡಿಲ್ಲ. ಕರೆಕ್ಟಾಗಿ ಸೆಟ್ ಆಗಿತ್ತಾ? ಅವರೇ ಸೆಟ್ ಮಾಡಿದ್ರಪ್ಪ, ಕರೆಕ್ಟಾಗಿ ಮಾಡೋರು. ಇವತ್ತು 8 9? ಇವತ್ತು 9. ಆಗಲೇ 9. ನಾಳೆ 10. ಇಷ್ಟು ಸ್ಕೂಲಿಗೆ ಯೂನಿಫಾರ್ಮ್ಗೆ ಅವಳು ಕರೆಕ್ಟಾಗಿ ಸಿಂಪಲ್ಲಾಗಿ ಇರುತ್ತೆ ಅಲ್ಲ. ನನಗೆ ಫೇವ್ರೇಟ್ ಕಲರ್ ಬ್ಲ್ಯಾಕ್. ಬಿಲ್ಲ ರೋಡ್ ಹಾಕಿಟ್ಟಿದ್ದೀನಿ. ಬಿಲ್ಲು ಇದೆ, ವಾರಂಟಿ ಕಾರ್ಡ್ ಎಲ್ಲ ಹಾಕಿದ್ದೀನಿ. ಸೊ ಅಲ್ಲಿಂದ ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದೆ. ತುಂಬ ಲೇಟ್ ಆಯಿತು. ಇಲ್ಲ ಅಮ್ಮಂಗೆ ತೋರ್ಸೋಣ ಅಂತ ಓಪನ್ ಮಾಡಿಬಿಟ್ಟಿದ್ದೆ ಸೀರೆ. ಅಲ್ಲಿ ತೊಗೊಂಡಿದ್ದಿದೆ ಸ್ಯಾರಿ. ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲೇ. ಕ್ವಾಲಿಟಿ ಚೆನ್ನಾಗಿದೆ, ಸಾಫ್ಟಾಗಿ. ಇದಕ್ಕೇನು ನನಗೆ ಪಾಪ ಚಾಂದಿನಿಗೆ ಅಂತ ತೊಗೊಂಡಿದ್ದು. ಚಾಂದಿನಿ ಸೆಲೆಕ್ಟ್ ಮಾಡಿ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಅಕ್ಕ ಇದು ನನಗೆ ಬೇಕು ಅಂತ ಎತ್ತಿಟ್ಟಿದ್ರಂತೆ. ಹಂಗಂತ ಹೇಳಿ ನಂಗೆ ತೋರಿಸಿದ್ರು. ನಾನು ತೋರಿಸಿದ್ಮೇಲೆ ನಾನು ಇದರಲ್ಲಿ ಬೇರೆ ಕಲರ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ನನ್ನ ಕಣ್ಣಿದ್ರ ಮೇಲೆ ಹೋಗ್ತಾ ಇದೆ. ಪಾಪ ಅವ್ರು ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಅಕ್ಕ ಜಾಸ್ತಿ ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಕೊಟ್ಟರು ನನಗೆ. ನೀವೇ ಇಟ್ಕೊಳ್ಳಿ ಅಕ್ಕ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆಗೆಲ್ಲ ಹಾಕಿದ್ರು. ಸಖತ್ತು ಸಾಫ್ಟಾಗಿದೆ ಸ್ಯಾರಿ ಮಾತ್ರ. ಕಲರು ತುಂಬ ಬ್ರೈಟಾಗಿತ್ತಲ್ಲ ಅಂತ ಹೇಳಿ ಇದು ತೊಗೊಂಡೆ. ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈ ಥರ ಬ್ಲೌಸ್ ಬರುತ್ತೆ. ಸೊ ಫಸ್ಟ್ ಏನಾದರೂ ಒಂದು ತೊಗೊಳ್ಳೋಣ ಅಂತ ಫಸ್ಟ್ ಡ್ರೆಸ್ಸೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಂಗೆ ಸೀರೆ ಇಷ್ಟ ಅಲ್ವಾ, ಸರಿ ಸೀರೆನೇ ತೊಗೊಳ್ಳೋಣ, ಡ್ರೆಸ್ ತೊಗೊಳ್ಳೋದು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಇದು ಒಂದು ಸೀರೆನೇ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ. ಹೆಂಗೆ ಕಾಣಿಸ್ತಾ ಇದೆ ಈ ಕಲರ್ ಸ್ಯಾರಿ? ಚೆನ್ನಾಗಿದೆಯಾ ಹೇಳಿ. ಹಂಗೂ ಇದನ್ನ ಅಮ್ಮಂಗೆ ಕೊಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಫ್ರೆಂಡ್ ಶಾಪಿಂದ ಏನೋ ತಗೊಂಡು ಬಂದಿದ್ದೀನಿ, ನಾನೇ ಇಟ್ಕೊಳ್ಳೋಣ ಅಂತ. ಏನಪ್ಪ ಚೆನ್ನಾಗಿದೆ ಇದು. ಏನು ಕ್ರೆಪೆ ಬರುತ್ತೆ ಅಂತ, ಕ್ರೆಪ್ ಸ್ಯಾರಿ. ಸೊ ಇನ್ನೂ ಟೈಮ್ ಇರಲಿಲ್ಲ ಪಾಪ. ಅವರು ಕೂಡ ಬೆಳಗ್ಗೆ ಎದ್ದು ಎಷ್ಟೊತ್ತಾಗಿತ್ತು, ಟಯರ್ಡ್ ಆಗಿದ್ರು ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ನಾನು ನೋಡೋಕೆ ಹೋಗಲಿಲ್ಲ. ಇದೇ ನಂಗೆ ಇಷ್ಟ ಆಗೋಯ್ತು, ಇದನ್ನೇ ತಗೊಂಡು ಬಂದೆ. ಸಾರಿ ವೆಯ್ಟ್ ಇದೆ, ಚೆನ್ನಾಗಿದೆ. ಏನು ಪ್ರೀತಮ್ ಅಂತೂ ಅಲ್ಲಿ ಎಲ್ಲರ ಜೊತೆ ಜಗಳ ಮಾಡೋದು, ಅವರು ಖುಷಿ ಜೊತೆ ಜಗಳ ಮಾಡಿದ್ದು. ಬಾ
ನೋಡ್ತಾ ಇದ್ರಲ್ಲ, ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ, ಔಟ್ ಸೈಡ್ ಅಲ್ಲಿ ತುಂಬಾ ಟ್ರಾವೆಲ್ ಮಾಡೋದಕ್ಕೆಲ್ಲ ನಂಗೆ ಆಗೋದಿಲ್ಲ, ಮನೇಲೆ ಇದ್ದು ಅಭ್ಯಾಸ ಅಲ್ವಾ. ಸೊ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನನ್ನ ಫೇಸ್ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೇಳಿ ಇವತ್ತಿನ ವ್ಲಾಗ್ ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್.